ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊನ್ನೆ ಆಕ್ಷನ್ ಅಲ್ಲಿ RCB ಬೈ ಮಾಡಿರೋ ಪ್ಲೇಯರ್ಸ್ ನ ನೋಡ್ಬಿಟ್ಟು ಕಂಪ್ಲೀಟ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ನಮ್ಮ RCB ಅಭಿಮಾನಿಗಳಿಗೆ. ಟೀಮ್ ಹೇಗಿದೆ, ಚೆನ್ನಾಗಿದ್ಯಾ ಇಲ್ವಾ, ಇದು ಒಳ್ಳೆ ಟೀಮಾ ಇಲ್ವಾ? ಯಾಕಂದ್ರೆ ಸುಮಾರು ಬೈಗಳು ಅಂದ್ರೆ ಪ್ಲೇಯರ್ಗಳು ತಗೊಂಡಿರೋದು RCB ಅವರು ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಲ್ಲಿ ಇರಲಿಲ್ಲ. ಹಾಗಾಗಿ ಸುಮಾರು ಜನ ಫ್ಯಾನ್ಸ್ ಡೇ 1 ಮುಗಿತಾ ಇದ್ದಂಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ನ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸ್ಕೊಂಡಿದ್ದು. ಆಮೇಲೆ ಡೇ 2 ಆಗ್ತಾ ಇದ್ದಂಗೆ ಒಂಚೂರು ಸುಧಾರಿಸ್ಕೊಂಡಿದ್ದು. ಸೆಂಟಿಮೆಂಟ್ ಸುಮ್ಮನೆ ನಮ್ಮ ಇದರಲ್ಲಿ ಜಿಯೋ ಸ್ಟಾರ್ ಅಲ್ಲಿ ಏನ್ ಹೇಳ್ತೀರಾ, ಎಕ್ಸ್ಪರ್ಟ್ಗಳು ರೇಟಿಂಗ್ ಕೇಳಿದಾಗ ಲೀಸ್ಟ್ ಕೊಟ್ಟಿರೋದು ರೇಟಿಂಗು RCBಗೆನೆ ಸುಮಾರು ಜನ ಪಂಡಿತರು. ಬಟ್ ನನಗೆ ಆ ತರ ಅನಿಸ್ತಾ ಇಲ್ಲ. ಫಸ್ಟ್ ಅಂಡ್ ಫಾರ್ಮೋಸ್ಟ್ 1 by 1 ಆ ಬೈನ ನೋಡ್ಬಿಡೋಣ. ಆಮೇಲೆ ಯಾತಕ್ಕೆ ನನಗೆ ಇದು ಕನ್ಫ್ಯೂಸಿಂಗ್ ಗಿಂತ ಒಂದು ಹಂತಕ್ಕೆ ಕನ್ವಿನ್ಸಿಂಗ್ ಆಗಿದೆ ಅಂತ ನಿಮಗೆ ಕನ್ವಿನ್ಸ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಶುರು ಹಚ್ಕೊಳ್ಳೋಣ. ರಿಟೈನ್ ಮಾಡಿದ್ದು 3 ಪ್ಲೇಯರ್ಸ್, ವಿರಾಟ್, ರಜತ್ ಹಾಗೆ ಯಶ್ ದಯಾಲ್. ಸೊ ಇಬ್ರು ಬ್ಯಾಟರ್, ಒಬ್ಬ ಬೌಲರ್ ಇದ್ರು. ಅದಾದ್ಮೇಲೆ ಫಸ್ಟ್ ಬೈ ಲಿಯಮ್ ಲಿವಿಂಗ್ಸ್ಟನ್. ದುಡ್ಡು ಪಕ್ಕ ಕೇಳೋಣ, ದುಡ್ಡು ಅಷ್ಟೊಂದು ಮ್ಯಾಟರ್ ಆಗಲ್ಲ, ಯಾಕಂದ್ರೆ ದುಡ್ಡು ಈಸ್ ಈಕ್ವಲ್ ಟು ಪರ್ಫಾರ್ಮೆನ್ಸ್ ಅಂತ ಹೇಳಕ್ಕಾಗಲ್ಲ. ಲಿಯಮ್ ಲಿವಿಂಗ್ಸ್ಟನ್ ರೈಟ್ ಆರ್ಮ್ ಲೆಗ್ ಬ್ರೇಕ್ ಮಾಡ್ತಾರೆ, ರೈಟ್ ಆರ್ಮ್ ಆಫ್ ಬ್ರೇಕ್ ಮಾಡ್ತಾರೆ. ಆಮೇಲೆ ಈ ವ್ಯಕ್ತಿ ಗೇಮ್ ನ ಉಲ್ಟಂ ಪಲ್ಟಾ ಮಾಡೋ ತಾಕತ್ತಿರುವಂತ ಒಬ್ಬ ಬ್ಯಾಟರ್. ಪ್ರಾಬ್ಲಿ ಮ್ಯಾಕ್ಸ್ವೆಲ್ಗೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಥವಾ ಅವ್ರಿಗಿಂತ ಒಂದು ಬೆಟರ್ ವರ್ಷನ್ ಅಂತಾನೆ ಹೇಳ್ಬೋದು. ಆಂಡಿ ಫ್ಲಾರ್ ಹೇಳ್ತಾರೆ ಇವ್ರನ್ನ ತಗೊಂಡ್ಮೇಲೆ ಒನ್ ಆಫ್ ದ ಮೋಸ್ಟ್ ಮೆಚೂರಿಂಗ್ ಕ್ರಿಕೆಟರ್ಸ್, ಅಂದ್ರೆ ಮೆಚೂರ್ಡ್ ಅಂತ ಹೇಳ್ತಾ ಇಲ್ಲ, ಮೆಚೂರ್ ಆಗ್ತಾ ಇದ್ದಾರೆ ಅಂತ. ಸೊ ಇದು ಒಳ್ಳೆ ಬಾಯ್. ಆಮೇಲೆ ನಮಗೆ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಆ ಫೈರ್ ಪವರ್ ಬೇಕಾಗಿತ್ತು, ಅದನ್ನ ತಗೊಂಡ್ ಬರ್ತಾ ಇದಾರೆ ಫಿಲ್ ಸಾಲ್ಟ್. ಲಾಸ್ಟ್ ಸೀಸನ್ ನಿಮ್ಗೆ ಜ್ಞಾಪಕ ಇದ್ರೆ ಏನ್ ಬ್ಯಾಟಿಂಗ್ ಆಡಿದ್ರು ಸುನಿಲ್ ನರೇನ್ ಜೊತೆ. ಆಮೇಲೆ ಇವರು ವಿಕೆಟ್ ಕೀಪಿಂಗ್ ಬೇರೆ ಮಾಡ್ತಾರೆ. 200 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಆಡುವಂತ ಒಬ್ಬ ವ್ಯಕ್ತಿ. ಸೊ ಆ ವ್ಯಕ್ತಿನ ಇಟ್ಕೊಂಡ್ಬರೋಣ. ಆಮೇಲೆ ದಿನೇಶ್ ಕಾರ್ತಿಕ್ ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ಮೇಲೆ ಆ ಜಾಗ ಒಂದು ತುಂಬಬೇಕಾಗಿತ್ತು. ಇಂಡಿಯನ್ ವಿಕೆಟ್ ಕೀಪರ್ ಮತ್ತೆ ಫಿನಿಶಿಂಗ್ ಬ್ಯಾಟರ್ ಒಬ್ಬ ಬೇಕಾಯ್ತು. 157 ಸ್ಟ್ರೈಕ್ ರೇಟ್ ನ ಇಟ್ಕೊಂಡಿದ್ದಾರೆ IPL ಅಲ್ಲಿ ಜಿತೇಶ್ ಶರ್ಮಾ ಅವರು. ಹಾಗಾಗಿ ಇದು ಕೂಡ ಒಳ್ಳೆ ಬೈ ಅಂತಾನೆ ಮಾತಾಡ್ತಾ ಇದ್ವಿ. ಮೋ ಬೋಬಾಟ್ ಈ ಸೀಸನ್ ಸ್ಟಾರ್ಟ್ ಆದಾಗ ಚಿನ್ನಸ್ವಾಮಿ ಒಂದ್ ಸ್ವಲ್ಪ ಚಿಕ್ಕ ಗ್ರೌಂಡ್ ಆಗಿರೋದ್ರಿಂದ ಇಲ್ಲಿ ಸ್ಪೆಷಲ್ ಸ್ಕಿಲ್ ಬೇಕು ಬೌಲರ್ಗಳಿಗೆ ಮ್ಯಾಚ್ ನ ಗೆಲ್ಸಕ್ಕೆ. ಅದಕ್ಕೋಸ್ಕರ RCB ಚಿನ್ನಸ್ವಾಮಿನ ಸುಭದ್ರ ಕೋಟೆ ಮಾಡ್ಕೊಂಡಿಲ್ಲ ಅಂತ ಅವರು ಒಂದು ಮಾಹಿತಿ. ಸೊ ಥಾಟ್ ಪ್ರೊಸೆಸ್ ಇದ್ದಿದ್ದು. ಜಾಸ್ ಹೆಜಲ್ವುಡ್ ಫಸ್ಟ್ ಬೈ ಮಾಡಿದ್ದು ಆಸ್ ಅ ಮೇನ್ ಪ್ಲೇಯರ್. ಜಾಸ್ ಹೆಜಲ್ವುಡ್ ಏನ್ ಟೇಬಲ್ ತಗೊಂಡ್ಬರ್ತಾರೆ ಅಂದ್ರೆ, ಇವ್ರು ಉದ್ದ ಇರೋದ್ರಿಂದ ಈ ವ್ಯಕ್ತಿ ಬೌನ್ಸ್ ನ ಜನರೇಟ್ ಮಾಡ್ತಾರೆ. ಆಮೇಲೆ ಮುಂದೆ ಕೊಡೋದಿಲ್ಲ ಹೊಡೆಯೋದಕ್ಕೆ, ಬ್ಯಾಕ್ ಆಫ್ ಲೆಂತ್ ಇಂದ ಒಂದು ಆಕ್ವರ್ಡ್ ಬೌನ್ಸ್ ನ ಜನರೇಟ್ ಮಾಡ್ತಾರೆ. ಆಮೇಲೆ ಅಪಾರ ಅನುಭವ ಇರುವಂತ ಒಬ್ಬ ವ್ಯಕ್ತಿ, T20 ಕ್ರಿಕೆಟ್ ಅಲ್ಲಿ ಪಳಗಿರುವಂತ ಒಂದು ಕೈ. ಹಾಗಾಗಿ ಹೇಜಲ್ವುಡ್ ನಮ್ಮ ಏನ್ ಹೇಳ್ತೀರಾ ಬೌಲಿಂಗ್ ಅಟ್ಯಾಕ್ ನ ಲೀಡರ್ ಅಂತ ಹೇಳ್ತೀವಿ. ಸಿರಾಜ್ನ ಬಿಟ್ಟ ಮೇಲೆ ಇನ್ನೊಬ್ಬ ನಮಗೆ ಫಾಸ್ಟ್ ಬೌಲರ್ ಬೇಕಾಗಿತ್ತು, ರಿಲಯಬಲ್ ಫಾಸ್ಟ್ ಬೌಲರ್ ಬೇಕಾಗಿತ್ತು, 3 ಫೇಸ್ ಅಲ್ಲಿ ಬೌಲಿಂಗ್ ಮಾಡುವಂತ ಒಬ್ಬ ಫಾಸ್ಟ್ ಬೌಲರ್ ಬೇಕಾಗಿತ್ತು. ಅದಕ್ಕೆ ಭುವಿದ ಅನುಭವಿ ಮೇಲೆ ಇನ್ವೆಸ್ಟ್ ಮಾಡಿರೋದು. ಇದು ರಿಯಲಿ ವೆರಿ ಗುಡ್ ಪಿಕ್ ಅಂತ ಹೇಳ್ತೀನಿ. ಯಾಕಂದ್ರೆ ಭುವನೇಶ್ವರ್ ಕುಮಾರ್ಗೆ ಬೇಕು ಅಂದ್ರೆ ಸಖತ್ತಾಗಿರುವಂತ ಸ್ಲೋಯರ್ ಬನ್ ಇದೆ, ವೈಡ್ ಯಾರ್ಕರ್ಸ್ ಇದೆ, ನ್ಯೂ ಬಾಲ್ ನ 2 ಕಡೆ ಸ್ವಿಂಗ್ ಮಾಡೋ ತಾಕತ್ತಿರುವಂತ ಒಬ್ಬ ಬೌಲರ್. ಭುವಿ ವ್ಯಾಲ್ಯೂ ಅಡಿಷನ್. ಭುವಿ ಮತ್ತೆ ನಿಮ್ಗೆ ಹೇಜಲ್ವುಡ್ ಸಖತ್ತಾಗಿ ಇನ್ ಪಾರ್ಟ್ನರ್ಸ್ ಆಪರೇಟ್ ಮಾಡ್ತಾರೆ. ಯಶ್ ದಯಾಲ್ ಇದ್ದೇ ಇದ್ದಾರೆ ಸಪೋರ್ಟ್ ಮಾಡಕ್ಕೆ. ಆಮೇಲೆ ನಾವ್ ಯೋಚಿಸ್ತಾ ಇದ್ವಿ ವೈಶಾಖ್ ವಿಜಯ್ ಕುಮಾರ್ನ ಬೈ ಮಾಡಬಹುದಾಗಿತ್ತು ಅಂತ. ಇವಾಗ್ಲೂ ನನಗೆ ಅನಿಸ್ತಾ ಇದೆ ವೈಶಾಖ್ ಇಸ್ ಎ ಬೆಟರ್ ಕ್ಯಾಂಡಿಡೇಟ್ ದ್ಯಾನ್ ರಸಿಕ್ ಸಲಾಂ ಅಂತ. ರಸಿಕ್ ಸಲಾಂ ಮೇಲೆ ಯಾಕೆ ಇವ್ರು ಇಷ್ಟೊಂದು ಒಲವಿನ ತೋರಿಸಿದ್ರು ಅಂತ ಅಷ್ಟೊಂದು ಕ್ಲಾರಿಟಿ ನಂಗೆ ಬರಲಿಲ್ಲ. ಇವ್ರ ನಂಬರ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೆ. ಇವರು ಕೇವಲ ಏನು ಒಂದು 11 ಮ್ಯಾಚ್ ಆಡಿದ್ದಾರೆ, 9 ವಿಕೆಟ್ ನ ತಗೊಂಡಿದ್ದಾರೆ IPL ಅಲ್ಲಿ. ಆಮೇಲೆ ಫಸ್ಟ್ ಕ್ಲಾಸ್ ಅಲ್ಲಿ ಈ ವ್ಯಕ್ತಿದು ಏನಂತ ಅದ್ಭುತ ರೆಕಾರ್ಡ್ಗಳನ್ನ ನಾವು ನೋಡಿಲ್ಲ. ನಮ್ಮ ವೈಶಾಖ್ ವಿಜಯ್ ಕುಮಾರ್ ಆಕ್ಚುಲಿ ಇಂಡಿಯನ್ ಟೀಮ್ T20 ಫಾರ್ಮೆಟ್ ಅಲ್ಲಿ ಶಾರ್ಟ್ ಲಿಸ್ಟ್ ಆಗಿರುವಂತ ಒಬ್ಬ ಪ್ಲೇಯರ್. ಹಾಗಾಗಿ ವೈಶಾಖ್ ವಿಜಯ್ ಕುಮಾರ್ಗೆ ನಮ್ಮ ಸ್ಟೇಡಿಯಂ ಕ್ಲಾರಿಟಿ ಇದೆ, ಆಮೇಲೆ ಬ್ಯಾಟಿಂಗ್ ಕೂಡ ಆಡುವಂತ ಒಂದು ಕ್ಷಮತೆ. ಅದಕ್ಕೋಸ್ಕರ RTM ನ ಯೂಸ್ ಮಾಡಿ ಇವ್ರನ್ನ ನಾವು ತಗೋಬೋದಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ. ಬಟ್ ಅವ್ರ ಸ್ಥಾನ ತುಂಬಕ್ಕೆ ರಸಿಕ್ ಸಲಾಂ ದರ್ನ ಇಟ್ಕೊಂಡಿದ್ದಾರೆ. ಇದಾದ್ಮೇಲೆ ಬಹಳ ಇಂಪಾರ್ಟೆಂಟ್ ಇದು ಕೃಣಾಲ್ ಪಾಂಡ್ಯ ಅವರ ಬೈ. ಒಬ್ಬ ಸ್ಪಿನ್ನರ್, ಪವರ್ ಪ್ಲೇಲು ಮಾಡಕ್ ಬರುತ್ತೆ, ಮಿಡ್ಲ್ ಓವರ್ಸ್ ಅಲ್ಲಿ ಮಾಡಕ್ ಬರುತ್ತೆ, ಡೆತ್ ಅಲ್ಲಿ ಬೇಕು ಅಂದ್ರೆ 1 ಓವರ್ ಹಾಕೋ ತಾಕತ್ತಿರುವಂತ ಒಬ್ಬ ಬೌಲರ್, ಲೆಫ್ಟ್ ಆರ್ಮ್ ಸ್ಪಿನ್ನರ್. ಆಮೇಲೆ ನೀವು RCB ಬ್ಯಾಟಿಂಗ್ ಲೈನ್ ಅಪ್ ನೋಡಿದ್ರೆ ಒಬ್ಬ ಕೂಡ ಲೆಫ್ಟ್ ಹ್ಯಾಂಡ್ ಇರಲಿಲ್ಲ. ಆ ಒಂದು ಸ್ಥಾನನ ತುಂಬುವಂತ ಒಬ್ಬ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್. ಆಮೇಲೆ ಏನಪ್ಪಾ ವಿಶೇಷತೆ ಕೃಣಾಲ್ ಪಾಂಡ್ಯ ಅವ್ರದ್ದು ಅಂದ್ರೆ, ನಂಬರ್ 3 ಇಂದ ಹಿಡಿದು ಇವ್ರು ನಂಬರ್ 7, 8 ತನಕ ಎಲ್ಲಿ ಬೇಕಾದ್ರೆ ಇವ್ರನ್ನ ಫ್ಲೋಟರ್ ಆಗಿ ಯೂಸ್ ಮಾಡ್ಕೋಬಹುದು, ವ್ಯಾಲ್ಯೂನ ತಂದ್ಕೊಡ್ತಾರೆ ಅಂತ ನನಗೆ ಒಂದು ಭರವಸೆ ಇದೆ. ಆಮೇಲೆ ಈ ಟೀಮ್ಗೆ ಒಬ್ಬ ಫಿನಿಶರ್ ಬೇಕು. ನಿಮ್ಗೆ ಜ್ಞಾಪಕ ಇದ್ರೆ ಲಾಸ್ಟ್ ಸೀಸನ್ ವಿಲ್ ಜಾಕ್ಸ್ ಇದ್ರು.
ವಿಲ್ ಜಾಕ್ಸ್ ಬರಕ್ ಮುಂಚೆ ಆಕ್ಷನ್ ಅಲ್ಲಿ ಟಿಮ್ ಡೇವಿಡ್ ಬಂದ್ಬಿಟ್ರು. ಟಿಮ್ ಡೇವಿಡ್ನು ಆ ತರ ಒಂದು ಬಿಗ್ ಹೀಟರ್ ರೆಪ್ಯುಟೇಷನ್ ಇಟ್ಕೊಂಡಿರೋದ್ರಿಂದ ಫಸ್ಟ್ ಆಕ್ಷನ್ ಅಲ್ಲಿ ಬಂದ್ಬಿಟ್ಟು ಯಾರೇ ಇವ್ರನ್ನ ಎತ್ತಾಕೊಂಡ್ಬಿಡೋಣ ಅಂತ ಎತ್ತಾಕೊಂಡ್ಬಿಟ್ರು ಟಿಮ್ ಡೇವಿಡ್. ನಮಗ್ ಬೇಕಾಗಿರೋದೇನು ಆ ಡೆತ್ ಓವರ್ ಅಲ್ಲಿ ಒಬ್ಬ ಬಿಗ್ ಹೀಟರ್ ಬೇಕಾಗಿತ್ತು. ಸೊ ಟಿಮ್ ಡೇವಿಡ್ ಸಿಕ್ಬಿಟ್ರು ಅಂತ ಕೂತ್ರು. ಅದಾದ್ಮೇಲೆ ವಿಲ್ ಜಾಕ್ಸ್ ಬರ್ತಾರೆ. ವಿಲ್ ಜಾಕ್ಸ್ ಬಂದಾಗ ನಮ್ಮ ಹತ್ರ ದುಡ್ಡು ಇತ್ತು, RTM ಕಾರ್ಡು ಇತ್ತು. ಬಟ್ ಆಲ್ರೆಡಿ ಟಾಪ್ ಹೆವಿ ಆಗ್ಬಿಟ್ಟಿದೀವಿ ನಾವು. ಫಿಲ್ ಸಾಲ್ಟು, ರಜತ್ ಪಟಿದಾರು, ಲಿಯಮ್ ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ 4 ಜನ ಹಿಟ್ಟರ್ಸ್ ನ ಇಟ್ಕೊಂಡಿದ್ಮೇಲೆ ವಿಲ್ ಜಾಕ್ಸ್ನು ನಾನು ಟಾಪ್ ಅಲ್ಲಿ ಫಿಟ್ ಮಾಡಕ್ಕಾಗಲ್ಲ. ಆಮೇಲೆ ವಿಲ್ ಜಾಕ್ಸ್ ನೀವು ನೋಡಿದ್ರೆ ಅವ್ರ ಕರಿಯರ್ ಎಲ್ಲ ಟಾಪ್ 3 ಆಡಿರುವಂತ ಒಬ್ಬ ಬ್ಯಾಟ್ಸ್ಮನ್. ಇಂಗ್ಲೆಂಡ್ ಆದ್ರೂ ಕೂಡ ಇವರು ಫಿನಿಶಿಂಗ್ ಪಾತ್ರ ವಹಿಸಕ್ಕಾಗಲ್ಲ. ನಮಗ್ ಬೇಕಾಗಿರೋದು ಇಲ್ಲಿ ಫಿನಿಶರ್ ಅಂತ ಯೋಚನೆ ಮಾಡಿ ಟಿಮ್ ಡೇವಿಡ್ ನ ಇಟ್ಕೊಂಡಿದ್ದು, ವಿಲ್ ಜಾಕ್ಸ್ ನ ಬಿಟ್ಟಿದ್ದು. ಇದೊಂದೇ ರೀಸನ್ ನನಗೆ ಕಾಣ್ತಾ ಇರೋದು. ಅದರ್ವೈಸ್ ಕ್ರೆಡೆನ್ಷಿಯಲ್ಸ್ ಮತ್ತೆ ಪರ್ಫಾರ್ಮೆನ್ಸು ವಿಲ್ ಜಾಕ್ಸ್ ಕಣಿ ಮುಲಾಜಿಲ್ಲದೆ ಚೆನ್ನಾಗಿದೆ T20 ಫಾರ್ಮೆಟ್ ಅಲ್ಲಿ. ಬಟ್ ನಮ್ಮ ಟೀಮ್ಗೆ ಬೇಕಾಗಿತ್ತು ಒಂದು ಫಿನಿಶರ್, ಅದಕ್ಕೆ ಟಿಮ್ ಡೇವಿಡ್ ನ ತಗೊಂಡಿದ್ದಾರೆ. ಸ್ವಪ್ನಿಲ್ ಸಿಂಗ್ ನಿಮ್ ಜ್ಞಾಪಕ ಇದ್ರೆ ಈ ವ್ಯಕ್ತಿ ಲಾಸ್ಟ್ ಸೀಸನ್ ಬಂದ್ಮೇಲೆ ಸತತವಾಗಿ ಗೆಲುವುಗಳನ್ನ ಕಂಡುಕೊಂಡಿದ್ದು, ಈ ವ್ಯಕ್ತಿನ ಮತ್ತೆ ಬೈ ಬ್ಯಾಕ್ ಮಾಡಿದ್ದು ನಂಗೇನು ಆಶ್ಚರ್ಯ ಆಗಿಲ್ಲ. ಒಂದು ಹೊಸ ಪ್ರತಿಭೆನ ತಗೊಂಡಿರೋದು ಇಂಗ್ಲೆಂಡ್ ಲೆಫ್ಟ್ ಹ್ಯಾಂಡೆಡ್ ಮಿಡ್ಲ್ ಆರ್ಡರ್ ಬ್ಯಾಟರ್ ಜೇಕಬ್ ಬೇತಲ್ ಅಂತ ಹೇಳ್ಬಿಟ್ಟು, ಇವರು ಸ್ಲೋ ಲೆಫ್ಟ್ ಆರ್ಮ್ ಸ್ಪಿನ್ ಕೂಡ ಮಾಡ್ತಾರೆ. ಇನ್ಫ್ಯಾಕ್ಟ್ ಇವರು ಮೂಲತಃ ಅಂದ್ರೆ ಬಾರ್ನ್ ಇನ್ ಬಾರ್ಬಡಾಸ್, ಬಟ್ ಹುಟ್ಟು ಬೆಳೆದಿರೋದೆಲ್ಲ ಇಂಗ್ಲೆಂಡ್. ಈಗ T20 ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿದ್ದಾರೆ, ಒಂದು ಅರ್ಧ ಶತಕನ ಹೊಡೆದಿದ್ದಾರೆ ವೆಸ್ಟ್ ಇಂಡೀಸ್ ವಿರುದ್ಧನೇ. ಸೊ ಒಳ್ಳೆ ಟ್ಯಾಲೆಂಟೆಡ್. ಆಮೇಲೆ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ ರೊಮಾರಿಯೋ ಶೆಫರ್ಡ್ ನಿಮ್ ಜ್ಞಾಪಕ ಇದ್ರೆ ಆಲ್ರೌಂಡರ್. ಲಾಸ್ಟ್ ಸೀಸನ್ MIಗೆ ಆಡಿದ್ರು. ವೆಸ್ಟ್ ಇಂಡಿಯನ್ ತುಸಾರ ಫಾಸ್ಟ್ ಬೌಲರ್ ಫ್ರಮ್ ವೆಸ್ಟ್ ಇಂಡೀಸ್. ಆಮೇಲೆ ಈ ಹಂತದಲ್ಲಿ ಆಕ್ಷನ್ ಎಲ್ಲ ಮುಗ್ದೋಗಿತ್ತು. ತಿರ್ಗಾ ನಿಮ್ಗೆ ಯಾವ ಪ್ಲೇಯರ್ ಬೇಕೋ ಲಿಸ್ಟ್ ಕೊಡಿ ಅಂತ ಹೇಳಿದಾಗ ದೇವದತ್ ಪಡಿಕಲ್ ನಿಮ್ ಜ್ಞಾಪಕ ಇದ್ರೆ ಅನ್ಸೋಲ್ಡ್ ಆಗಿದ್ರು. ಈ ಹಂತದಲ್ಲಿ RCBಗೆ ಒಬ್ಬ ಇಂಡಿಯನ್ ಬ್ಯಾಟರ್ ಬೇಕಾಗಿತ್ತು. ನೀವು ಲಿಸ್ಟ್ ನೋಡಿದ್ರೆ ಕೇವಲ ಇಬ್ಬರೇ ಇಂಡಿಯನ್ ಪ್ಯೂರ್ ಬ್ಯಾಟರ್ ಕಾಣ್ತಾ ಇದ್ಯಾರು, ರಜತ್ ಮತ್ತೆ ವಿರಾಟ್. ಇದು ಬಿಟ್ರೆ ಇನ್ ಇಂಡಿಯನ್ ಪ್ಯೂರ್ ಬ್ಯಾಟರ್ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ದೇವದತ್ ಪಡಿಕಲ್ನ ಸ್ಟೀಲ್ ಡೀಲ್ ಕೇವಲ 2 ಕೋಟಿಲಿ ತಗೊಂಡಿದ್ದು. ಅಗೇನ್ ಇನ್ನೊಬ್ಬ ಲೆಫ್ಟ್ ಹ್ಯಾಂಡರ್ ಸಿಕ್ಬಿಟ್ರು ನಮ್ಗೆ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ. ದೇವದತ್ ಪಡಿಕಲ್ ನಿಮ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕೂಡ ಈ ಒಂದು ಕಾರ್ಯನ ನಿರ್ವಹಿಸಬಹುದು. ಅದಾದ್ಮೇಲೆ ಸ್ವಸ್ತಿಕ್ ಚಿಖಾರ ಅಂತ ತಗೊಂಡಿದ್ದಾರೆ. ಈ ವ್ಯಕ್ತಿ ಒಂದು 2-3 ಸೀಸನ್ ಇಂದ IPL ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಇದ್ದಿದ್ದು ನೋಡಿದೀವಿ. ಅಂತ ಏನು ಧಮಾಕ ಮಾಡಿದಂತ ಪ್ಲೇಯರ್ ಅಲ್ಲ ಇವರು. ಉತ್ತರ ಪ್ರದೇಶ್ಗೆ ಏನ್ ಹೇಳ್ತಾರೆ, ಉತ್ತರ ಪ್ರದೇಶ್ ಪ್ರೀಮಿಯರ್ ಲೀಗ್ ಅಲ್ಲಿ ಆಡುವಂತ ಪ್ಲೇಯರ್. ಒಂದೆರಡು T20 ಆಡಿದ್ದಾರೆ. ಏನು ಮೆನ್ಷನ್ ಮಾಡುವಂತ ಪರ್ಫಾರ್ಮೆನ್ಸ್ ಅಂತೂ ಈ ವ್ಯಕ್ತಿ ಬ್ಯಾಟ್ ಇಂದ ಬಂದಿಲ್ಲ. ಓಕೆನಾ. ಸೊ ಇದ್ರ ಬದಲು ನಾನು ಯೋಚನೆ ಮಾಡ್ತಾ ಇದ್ದೆ, ನಮ್ಮ ಸ್ಮರಣ್ ರವಿಚಂದ್ರನ್ ಈ ವ್ಯಕ್ತಿನೇ ಬೆಟರ್ ಪ್ಲೇಯರ್. ಯಾಕಂದ್ರೆ ಮಹಾರಾಜ ಟ್ರೋಫಿಲ್ ಸಖತ್ತಾಗಿ ಆಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಕಣ ಗೊತ್ತಿರೋರು. ಸೊ ಅವ್ರನ್ನ ಬೈ ಮಾಡ್ಬೋದಾಗಿತ್ತು ಅಂತ ಅನಿಸ್ತು ನಂಗೆ. ಯಾಕಂದ್ರೆ ಅವರು ಆಕ್ಷನ್ ಅಲ್ಲಿ ಅನ್ಸೋಲ್ಡೇ ಹೋಗಿದ್ದಾರೆ. ಸೊ ಫಾರ್ ವಾಟ್ ಎವರ್ ರೀಸನ್ ಯಾರು ಇಂಜುರಿ ಆದ್ರು ಅಂದ್ರೆ ಅವ್ರ ಕಡೆ ನೋಡಿ ಅಂತ ನಮ್ಮ ಒಂದು ಕಳಕಳಿಯ ಮನವಿ. ಮನೋಜ್ ಬಾಂಡಿಗೆ ಯಾವ ತರ ಫಿನಿಶರ್ ಪಾತ್ರ ವಹಿಸಿದ್ರು, ಮಹಾರಾಜ ಟ್ರೋಫಿ ಲಾಸ್ಟ್ ಇಯರ್ ಕೂಡ ಇದ್ರು RCBಗೆ. ಈ ವರ್ಷನೂ ಆ ವ್ಯಕ್ತಿನ ತಗೊಂಡಿರೋದು. ಲುಂಗಿ ಅಂಗಿಡಿ ಆಸ್ ಬ್ಯಾಕಪ್ ಫಾಸ್ಟ್ ಬೌಲರ್ ಇಟ್ಕೊಂಡಿದ್ದಾರೆ. ಹೇಸಲ್ವುಡ್ ಫಾರ್ ವಾಟ್ ಎವರ್ ರೀಸನ್ ಅವೈಲೇಬಲ್ ಇಲ್ಲ. ತುಷಾರ ಅಷ್ಟು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಲುಂಗಿ ಅಂಗಿಡಿ ಇರ್ಲಿ ಅಂತ ಇಟ್ಕೊಂಡಿರೋದು. ಇನ್ನೊಂದು ಅನ್ನೋನ್ ನೇಮ್ ನ ತಗೊಂಡಿರೋದು ಅಭಿನಂದನ್ ಸಿಂಗ್ ಅಂತ. ಇವರು ಫಾಸ್ಟ್ ಬೌಲರ್, ರೈಟ್ ಆರ್ಮ್ ಫಾಸ್ಟ್ ಬೌಲರ್. ಇವ್ರು ಯಾವುದೇ ಲೆವೆಲ್ ಕ್ರಿಕೆಟ್ ನ ಆಡಿಲ್ಲ, ಜಸ್ಟ್ UP ಪ್ರೀಮಿಯರ್ ಲೀಗ್ ಆಡಿದ್ದಾರೆ. ಸೊ ಈ ವ್ಯಕ್ತಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಮೇ ಬಿ ಟ್ಯಾಲೆಂಟ್ ಹೆಡ್ ಏನೋ ಒಂದು ಪ್ರತಿಭೆನ ನೋಡಿರ್ಬೋದು ಅಂತ ಯೋಚನೆ ಮಾಡೋಣ. ಸುಯೇಶ್ ಶರ್ಮಾ ಇನ್ನೊಬ್ಬ ಲೆಗ್ ಸ್ಪಿನ್ನರ್ ನಿಮ್ ಜ್ಞಾಪಕ ಇದ್ರೆ ಡೇ 1 ತಗೊಂಡಿದ್ದಾರೆ. ಈ ವ್ಯಕ್ತಿ KKR ಆಡಿದ್ದು. ನನಗೆ ಆಶ್ಚರ್ಯ ಆಗ್ತಾ ಇರೋದೇನು ಗೊತ್ತಾ, ಈ ಸುಯೇಶ್ ಶರ್ಮಾ ಬರೀ IPL ಟೈಮಲ್ಲಿ ನಾವು ನೋಡ್ತೀವಿ. ಬಟ್ ಡೊಮೆಸ್ಟಿಕ್ ಸೀಸನ್ ನಡೀತಾ ಇರುವಾಗ ಯಾವುದೇ ತರ ಹೆಡ್ಲೈನ್ ಪರ್ಫಾರ್ಮೆನ್ಸ್ ನ ನೋಡಲ್ಲ. ಇವ್ರೇನ್ ಬರೀ IPL ಟು IPL ಆಡ್ತಾರ ಅಂತ ಕೂಡ ಒಂದು ಪ್ರಶ್ನೆ ಬರುತ್ತೆ. ಉದಯೋನ್ಮುಖ ಆಟಗಾರ ಅಂದ್ರೆ ಅವ್ರು ಸ್ಟೇಟ್ಗೆ ಆಡ್ಬೇಕಲ್ವಾ, ಅಲ್ಲಿ ವಿಕೆಟ್ಗಳು ತೆಗಿಬೇಕಲ್ವಾ, ಅಲ್ಲಿ ಒಂದು ಹೆಡ್ಲೈನ್ ಮಾಡ್ಬೇಕಲ್ವಾ ಅಂತ ಯೋಚನೆ ಮಾಡ್ತಾ ಇದ್ವಿ. ಈಗ ಸುಯೇಶ್ ಶರ್ಮಾ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ರೀಪ್ಲೇಸ್ಮೆಂಟ್ ಒಬ್ಬ ಬೇಕಲ್ಲ ಬೆಂಚಲ್ಲಿ. ಅದಕ್ಕೆ ಮೋಹಿತ್ ರಾಥಿ ಅಂತ ತಗೊಂಡಿದ್ದಾರೆ. ಈ ವ್ಯಕ್ತಿ ಹರಿಯಾಣದಿಂದ ಬರ್ತಾ ಇರೋದು. ಇವರು ಕೂಡ ರೈಟ್ ಆರ್ಮ್ ಲೆಗ್ ಸ್ಪಿನ್ನರ್ ಅಂತೆ. ಅಂತ ಒಳ್ಳೆ ಕ್ರೆಡೆನ್ಷಿಯಲ್ಸ್ ಇಲ್ಲ. ಸೊ ಟೋಟಲಿ 22 ಜನನ ಬೈ ಮಾಡಿರೋದು ನಮ್ಮ RCB ಈ ಆಕ್ಷನ್ ಅಲ್ಲಿ. ಸೊ 11 ಅಥವಾ 12ಗಂತೂ ತೊಂದರೆನೇ ಇಲ್ಲ ಅಂತ ನಂಗೆ ಅನ್ಸ್ತಾ ಇದೆ. ಆಮೇಲೆ ಇನ್ನೊಂದು ಖುಷಿ ವಿಷಯ ಏನ್ ಗೊತ್ತಾ, ಈ 22 ಜನ ಪಿಕ್ದಲ್ಲಿ ಯಾವುದೇ ಒಂದು ಲೈಕ್ಲಿ ಕ್ಯಾಪ್ಟನ್ ಕ್ಯಾಂಡಿಡೇಟ್ ಇಲ್ದೇ ಇರೋದ್ರಿಂದ 99.99% ಹೇಳ್ತಾ ಇದೀನಿ, ಬರ್ದಿಟ್ಕೊಂಬಿಡಿ. ಈ ಸೀಸನ್ RCBನ ಲೀಡ್ ಮಾಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ. ಇದು ಒಳ್ಳೆ ಸುದ್ದಿ ಅಂತ ನನಗನ್ಸ್ತಾ ಇದೆ. ಇನ್ನೂ ಬಂದಿಲ್ಲ ಸುದ್ದಿ, ಬಟ್ ಬಂದ್ರೆ ಸಖತ್ತಾಗಿರುತ್ತೆ ಅಂತ. ವಿರಾಟ್ ಓಪನ್ ಮಾಡ್ತಾರೆ ಸಾಲ್ಟ್ ಜೊತೆಗೆ. ರಜತ್ ಪಟಿದಾರ್ 3 ಅಂತ ಇಟ್ಕೊಳ್ಳೋಣ. ಲಿಯಮ್ ಲಿವಿಂಗ್ಸ್ಟನ್ 4, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ದೇವದತ್ ಪಡಿಕಲ್ ಆಸ್ ಇಂಪ್ಯಾಕ್ಟ್ ಪ್ಲೇಯರ್. ನೀವು 3, 4, 5 ಎಲ್ಲಿ ಬೇಕಾದ್ರೆ ಅವ್ರನ್ನ ಫಿಟ್ ಮಾಡ್ಕೊಳ್ಳಿ. ಭುವನೇಶ್ವರ್ ಕುಮಾರ್ ಇದ್ದಾರೆ.
ಅದಾದಮೇಲೆ ಹೇಸಲ್ ವುಡ್ ಇದ್ದಾರೆ, ಆಮೇಲೆ ಯಶ್ ದಯಾಲ್ ಫಾಸ್ಟ್ ಬೌಲರ್ ಇದ್ದಾರೆ. ಹಾಗಾಗಿ ಬೌಲಿಂಗ್ ಅಟ್ಯಾಕು ರಿಲಯಬಲ್ ಆಗಿದೆ. ಲಿಯಮ್ ಲಿವಿಂಗ್ಸ್ಟನ್ ನಿಮಗೆ 2-3 ಓವರ್ ಹಾಕೊಡ್ತಾರೆ. ಕುಣಾಲ್ ಪಾಂಡ್ಯ 4 ಓವರ್ ಹಾಕುವಂಥ ಬೌಲರು, 3 ಜನ ಫಾಸ್ಟ್ ಬೌಲರ್ ಇದ್ದಾರೆ. ಸಪೋಸ್ ನಾವು ಡಿಫೆಂಡ್ ಮಾಡ್ತಾ ಇದ್ದೀವಿ ಅಂದರೆ ನೀವು ರಸಿಕ್ ಸಲಾಮ್ ಧರ್ನ ನೀವು ಆ್ಯಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಕರ್ಕೊಳ್ಳಿ, ಇಲ್ಲಾಂದರೆ ಸುಯೇಶ್ ಶರ್ಮನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಳ್ಳಿ. ಹಾಗಾಗಿ ನನಗೇನು ಅನಿಸ್ತಾ ಇದೆ ಗೊತ್ತಾ, ನಮ್ಮದು ಕಾಂಪಿಟೇಟಿವ್ ಸೈಡ್ ಆಗಿ ಕಾಣಿಸ್ತಾ ಇದೆ. ಎಲ್ಲರೂ ಅನ್ಕೋಬೋದಾಗಿತ್ತು KL ರಾಹುಲ್ ತಗೊಂಡಿದ್ರೆ ಬ್ಯಾಲೆನ್ಸ್ ಇರೋದು, ಕ್ಯಾಪ್ಟನ್ ಸಿಕ್ಬಿಟ್ಟಿರೋರು ಅಂತ. ಸಪೋಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೇ RCB ಮ್ಯಾನೇಜ್ಮೆಂಟು, ನಿಮಗೆ ಕ್ಲಾರಿಟಿ ಇದೆ ವಿರಾಟ್ ಲೀಡ್ ಮಾಡ್ತಾ ಇದ್ದಾರೆ ಅಂತ. ಸೊ ಯಾಕೆ ನೀವು ಯೋಚನೆ ಮಾಡ್ತೀರಾ? ಲಾಸ್ಟ್ 2-3 ಸೀಸನ್ಸ್ ನೀವು IPL ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇದ್ರೆ, ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂದಮೇಲೆ ಮಿನಿಮಮ್ ಸ್ಕೋರ್ ಏನು ಗೊತ್ತಾ, 200 ಆಗಿದೆ ಎವ್ರಿ ಇನ್ನಿಂಗ್ಸಲ್ಲಿ. ಹಾಗಾಗಿ ನಮ್ಮ ಬ್ಯಾಟಿಂಗ್ ಲೈನಪ್ ಅಲ್ಲಿ ಬರೀ ಗುದ್ದೋಂಥ ಪ್ಲೇಯರ್ಗಳೇ ಬೇಕಾಗಿತ್ತು. ಆ ಥರ ಗುದ್ದೋಂಥ ಪ್ಲೇಯರ್ಗಳನ್ನೇ ಈ ವರ್ಷ RCB ಬೈ ಮಾಡಿರೋದು. ಇದೆಲ್ಲ ಲೆಕ್ಕಾಚಾರ. ಆಮೇಲೆ ಬೌಲಿಂಗ್ನು ಒಂದು ಹಂತಕ್ಕೆ ಸ್ಟ್ರೆಂಥನ್ನ ಮಾಡ್ಕೊಂಡಿದ್ದಾರೆ, ಎಸ್ಟಾಬ್ಲಿಷ್ ಪ್ಲೇಯರ್ಗಳನ್ನ ತಗೊಂಡಿದ್ದಾರೆ. ಹಾಗಾಗಿ RCB 2025 ಅಲ್ಲಿ ನನ್ನ ಪ್ರಕಾರ ಕಾಂಪಿಟೇಟಿವ್ ಟೀಮ್ ಆಗಿ ಮೂಡ್ ಬರ್ತಾ ಇದ್ದಾರೆ. ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಂತಿ ನಿಮ್ಮ ಜಾನಿ.